ಇದು ಈ ಘಟನೆ ಹೇಗಾಯಿತು ಏನು ಎತ್ತ ಆತ ಈ ಬೆಡ್ಡಲ್ಲಿ ಮಲ್ಕೊಂಡೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದ. ಪಾಪ ಡೆತ್ ಬೆಡ್ಡಲ್ಲಿದ್ದ. ಆದರೆ ನಿನ್ನೆ ಆತನನ್ನು ಶಿಫ್ಟ್ ಮಾಡಲಾಯಿತು. ಫಲಕಾರಿ ಆಗಲಿಲ್ಲ. ಆತನು ಕೂಡ ಸತ್ತ. ಈಗ ನೋಡಿ, ಈಗ ಮೃತದೇಹಗಳನ್ನು ಕೊಡಬೇಕಲ್ಲ, ಇನ್ನೂ ಕೂಡ ಮೃತದೇಹಗಳನ್ನು ಸಂಬಂಧಪಟ್ಟಂಥವರ ಮನೆಗೆ ಮುಟ್ಟಿಸಿಲ್ಲ. ಯಾಕಂದರೆ ಯಾವ ದೇಹ ಏನು ಎತ್ತ ಎಲ್ಲ ಈ ತುಂಡಾಗಿಬಿಟ್ಟಿವೆ. ಎಲ್ಲ ಕರಕಲಾಗಿ ಆ ತುಣುಕುಗಳನ್ನೆಲ್ಲ ಪೇರಿಸಿರೋದು. ಎಂಥ ಸ್ಥಿತಿ ನೋಡಿ. ಮನೆಯವರ ಬ್ಲಡ್ ಸ್ಯಾಂಪಲ್ಗಳನ್ನು ತಗೊಳ್ಳಲಾಗಿದೆ. DNA ಮ್ಯಾಚ್ ಆಗಬೇಕು. DNA ಮ್ಯಾಚ್ ಆದಮೇಲೆ ಸಂಬಂಧಪಟ್ಟಂಥವ್ರಿಗೆ ಅದನ್ನು ರವಾನಿಸಬೇಕು. ಇಲ್ಲೇ ಇದೆ ತಗೊಳ್ಳಿ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಒಬ್ಬ ತಾಯಿ ನಿನ್ನೆ ಹೆಂಗೆ ಮಗಳನ್ನು ಹುಡುಕೊಂಬಂದಿದ್ದು, ಆಕೆ ಮಗಳ ಹೆಸರಿಟ್ಕೊಂಡು ಮಾನಸ ಅಂದ್ಕೊಂಡು ಅಳ್ತಾ ಬಂದಿದ್ದು ಅದನ್ನು ತೋರಿಸ್ತಾ ಇದ್ದೀವಿ. ಆ ಮಾನಸ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಜೊತೆಗೆ ಅಪಘಾತದಲ್ಲಿ ಮೃತಪಟ್ಟವರು ಅದೆಷ್ಟು ಕನಸುಗಳಿತ್ತು, ಅದೆಷ್ಟು ಕನವರಿಕೆಗಳಿತ್ತು. ವಯಸ್ಸಿಗೆ ಬಂದಂಥ ಮಕ್ಕಳು ಹಿಂಗೆ ಹೋಗ್ಬಿಟ್ರೆ ಏನು ರೀ ಅರ್ಥ ಇದು? ಹೆಂಗೆ ಅರಗಿಸ್ಕೋಬೇಕು ಮನೆಯವರು? ಆಯ್ತಿನ್ನು ಬದುಕು ಕತ್ಲೆ ಆಗ್ಬಿಡ್ತು ನೋಡಿ. ಸಾಯೋ ತನಕ ಕೊರಗಬೇಕು ಅವರು. ನಾವು ಅಪಘಾತದಲ್ಲಿ ಮೃತಪಟ್ಟವರ ಫೋಟೋಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮಕ್ಕಳು ಬೆಳೀತಿರೋದನ್ನು ನೋಡಿ ತಂದೆ ತಾಯಿಗಳು ಆನಂದ ಪಡ್ತಾ ಇರ್ತಾರೆ. ಅಬ್ಬಾ ಏನಪ್ಪ ಮಕ್ಕಳು, ನಮ್ಮ ಜವಾಬ್ದಾರಿ ತಗೊಂಡ್ಬಿಡ್ತಾರೆ, ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗಿಬಿಡ್ತಾರೆ, ರೆಸ್ಪಾನ್ಸಿಬಲ್ ಇದ್ದಾರೆ ನಮ್ಮ ಮಕ್ಕಳುಗಳು. ಏನು ಮಕ್ಕಳುಗಳ ಬಗ್ಗೆ ಹೇಳಿದಷ್ಟು ಕಡಿಮೆನೇ ತಂದೆ ತಾಯಿಗಳಿಗೆ. ರಜಾ ಬಿಟ್ಟಿದ್ದೇ ಮುಳುವಾಗ್ಬಿಡ್ತಲ್ರಿ ಕರ್ಮ. ರಜಕ್ಕೆ ಅಂತ ಹೋದಂಥವ್ರು ಶಾಶ್ವತವಾಗಿ ಹೊರಟೋಗ್ಬಿಟ್ರಲ್ಲ, ಅದು ಎಂಥ ಸಾವು ಹೇಳಿ ಹೋಗಲಿ. ಗುರುತು ಸಿಗದಿರೋ ರೀತಿಯಲ್ಲಿ ಹಿಂಗಾಗ್ಬಿಟ್ರೆ ಗತಿ ಏನೀಗ? ಯಾರಿಗೆ ಯಾವ ಶವ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಟೆಸ್ಟ್ ಮ್ಯಾಚ್ ಆಗಬೇಕು, ಅದಾದ ಮೇಲೇ ಶವ ಹಸ್ತಾಂತರಿಸ್ಬೇಕು. ಶವ ಅಂದ್ರೇನು? ಎಲ್ಲ ತುಂಡುಗಳು ಪಾಪ. ಇಂಥ ಸ್ಥಿತಿ.